ಮಹಾತ್ಮರು ಶರಣರು ಸಂತರು ಜಗತ್ತಿಗೆ ಎದಕ್ಕೆ ಬಂದರು ಅಂತ ಕೇಳಿದ್ರೆ ಜಗತ್ತಿನ ಅಜ್ಞಾನವನ್ನು ಕಳೆದು ಜಗತ್ತಿಗೆ ಸುಜ್ಞಾನವನ್ನು ಬಿತ್ತರಿಸಿ ಅಜ್ಞಾನಿ ಜೀವಿಗಳನ್ನು ಅಜ್ಞಾನ ಅನ್ನುವಂಥ ಕತ್ತಲೆ ಒಳಗಿಂದು ಸುಜ್ಞಾನ ಅನ್ನುವಂಥ ಬೆಳಕಿನ ಕಡೆ ಕರ್ಕೊಂಡು ಹೋಗೋ ಸಲುವಾಗಿ ಈ ಮರ್ತ್ಯಮಂಡಲದೊಳಗೆ ಏನಾಯಿತು ಅಂತ ಕೇಳಿದ್ರೆ ಮಹಾತ್ಮರ ಅವತಾರ ಆಯಿತು. ಶರಣರು ಏನು ಹೇಳ್ತಾರೆ ಒಂದು ಕಡೆ ಅಂತ ಕೇಳಿದ್ರೆ, ವೇದಪ್ರಿಯ ಶಿವನೆಂಬುವರು ವೇದಪ್ರಿಯ ಶಿವನಲ್ಲ ನೋಡ, ನಾದಪ್ರಿಯ ಶಿವನೆಂಬುವರು ನಾದಪ್ರಿಯನು ಶಿವನಲ್ಲ ನೋಡ, ವೇದವನ್ನು ಓದಿದ ಬ್ರಹ್ಮನ ಶಿರವೇ ಹೋಯಿತು, ನಾದವನ್ನು ಮಾಡಿದ ರಾವಣನಿಗೆ ಅರೆ ಆವಿಷ್ಯವಾಯಿತು. ಅದಕ್ಕಾಗಿ ವೇದಪ್ರಿಯನೂ ಅಲ್ಲ ನಾದಪ್ರಿಯನೂ ಅಲ್ಲ, ಭಗವಂತ ಯಾವ ಪ್ರಿಯ ಅಂತ ಕೇಳಿದರೆ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಶರಣರು ಒಂದು ಮಾತನ್ನು ಹೇಳಿದ್ದಾರೆ. ಈ ಮಾತು ಅವರು ಶರಣರು ಹೇಳಿ ಎಷ್ಟು ವರ್ಷ ಆಯ್ತು ರೀ? ಎಷ್ಟು ದಿನ ಆಯ್ತು ರೀ? 900 ವರ್ಷ ಆಯ್ತಂತ ಗುರುಗಳು ಹೇಳ್ತಾ ಇದ್ದಾರೆ. ಸುಮಾರು 900 ವರ್ಷಗಳ ಹಿಂದೆ ಮಹಾತ್ಮರು ಶರಣರು ಜಗತ್ತಿಗೆ ಉಪದೇಶ ಮಾಡಿರ್ತಕ್ಕಂಥ ಮಾತು ಇನ್ನೂ ಜಗತ್ತಿನೊಳಗೆ ಜೀವಂತ ಐತಿ ಅಂದ್ರೆ ಅವ್ರು ಶರಣರು ಅದಾರ ಅಂತೀರ ಇಲ್ಲಂತೀರಿನ? ಅದಾರ ಅವರು 900 ವರ್ಷ ಹಿಂದೆ ಹೇಳಿರ್ತಕ್ಕಂಥ ಮಾತು. ಇನ್ಕ ಒಂದು ಮಾತು ಹೇಳಿದ್ಮೇಲೆ ನಿಮಗೆ ಪೈಲಾ ಫೋಟೋಬ ನಂತರ ವಿಟೋಬ 500 ವರ್ಷದಿಂದ ಅಚ್ಚಕ್ಕೆ ತುಕಾರಾಮ್ ಮಹಾರಾಜರು ಹೇಳ್ಯಾರ ಮಾತು. 500 ವರ್ಷ ಹಿಂದ್ಗಡೆ ಹೇಳಿರ್ತಕ್ಕಂಥ ಮಾತು ಇನ್ನೂ ಜೀವಂತ ಐತಿ. ಸಂತರು ಶರಣರು ಮಹಾತ್ಮರು ಹೇಳಿರ್ತಕ್ಕಂಥ ಮಾತು ಭೂಮಿ ತಲೆ ಮೇಲೆ ಅಜರಾಮರಾಗಿ ಉಳ್ದಾವು. ನಾವು ನೀವು ಮಾತಾಡಿರ್ತಕ್ಕಂಥ ಮಾತು ಇಲ್ಲಿದು ಎದ್ದು ಮನೆಗೆ ಹೋಗೋದ್ರಾಗ ನೆನಪಾರಿರ್ತೈತಿ. ಇಟ್ಟು ಫರಕ್ ಐತಿ ಅವರಿಗೆ ನಮಗೆ. ಯಾರಿಗೆ? ಬೀರದೇವ್ರಿಗೆ ನಮಗೆ. ರೇವಣ ಮುತ್ಯಾಗ ನಮಗೆ ಇಟ್ಟು ಫರಕ್ ಐತಿ. ಶರಣರು ಬಸವಣ್ಣವ್ರಿಗೆ ನಮಗೆ ಇಟ್ಟು ವ್ಯತ್ಯಾಸ ಅದು. ಎಷ್ಟು ವ್ಯತ್ಯಾಸ ಅದ ಹೆಂಗೆ ಅಂತ ಕೇಳ್ಬೋದು ನೀವು. ಹೆಂಗೆ ರೀ? ಇದಕ್ಕೇನಾರ ಒಂದು ಆಧಾರ ಬೇಕಲ್ಲ ನಿಮಗೆಲ್ಲ ತಿಳಿಯುವಂಗೆ ಹೇಳ್ಬೇಕಂದ್ರೆ. ಈಗ ಬೀರಲಿಂಗೇಶ್ವರ ಜಾತ್ರೆ ಮಾಡಕತ್ತೀರ. ಬೀರದೇವರ ಪ್ರಪಂಚ ಮಾಡಿ ಪಾರಮಾರ್ಥ ಮಾಡಿದಾನ. ಸದ್ಗುರುವಿನ ಆಶ್ರಯದೊಳಗೆ ಇದ್ಕೊಂಡು ರೇವಣ ಸಿದ್ಧನ ಮಾರ್ಗದರ್ಶನದೊಳಗೆ ನಡ್ಕೊಂಡು ಆತ ಏನು ಮಾಡಿದ ಅಂತ ಕೇಳಿದ್ರೆ ಬಳಸಿ ಬ್ರಹ್ಮಚಾರಿ ಉಂಡು ಉಪವಾಸಿಯಾಗಿ ಇದ್ದುಕೊಂಡು ಇಡೀ ಜಗತ್ತಿನನ್ನೆಲ್ಲ ದುಷ್ಟ ಶಕ್ತಿಯನ್ನೆಲ್ಲ ಸದೆಬಡದು ಶಿಷ್ಟರನ್ನು ರಕ್ಷಣೆ ಮಾಡಿ ಆತ ಏನು ಮಾಡಿದ ಅಂತ ಕೇಳಿದ್ರೆ ಧರ್ಮದ ದಾರಿಯೊಳಗೆ ತಾ ನಡ್ಕೊಂಡು ಜಗತ್ತಿಗೆ ಧರ್ಮದ ಉಪದೇಶ ಮಾಡದಂತ ತಿಳ್ಕೊಂಡು ಅವ ಬೀರಲಿಂಗೇಶ್ವರ ದೇವರಾಗಿ ಇವತ್ತು ಪಲ್ಲಕ್ಕೆ ಕೂತು ತಿರುಗಳಕತ್ತಾನ. ನಾವು ನೀವು ಅವನ ಜಾತ್ರೆ ಮಾಡಕತ್ತೀವಿ. ಮಾಳಿಂಗರಾಯ ಪ್ರಪಂಚ ಮಾಡ್ಯಾನಿಲ್ಲ, ಪ್ರಪಂಚ ಮಾಡಿದಾನು. ಪ್ರಪಂಚ ಮಾಡಿದ್ರು ಕೂಡ ಪಾರಮಾರ್ಥ ಹೆಂಗೆ ಮಾಡಿದರು ಅಂತ ಕೇಳಿದ್ರೆ ಪ್ರಪಂಚ ಒಂದು ಕೈಯಾಗ ಪಾರಮಾರ್ಥ ಇನ್ನೊಂದು ಕೈಯಾಗ. ಒಂದು ಕೈಯಾಗ ಪ್ರಪಂಚ ಇನ್ನೊಂದು ಕೈಯಾಗ ಪಾರಮಾರ್ಥ. ಹಿಂಗೆ ಮಹಾತ್ಮರು ಉಪದೇಶ ಮಾಡಿದ್ರಂತ. ಒಂದು ಕೈಯಾಗ ಪ್ರಪಂಚ ಹಿಡ್ರಿ, ಇನ್ನೊಂದು ಕೈಯಾಗ ಪಾರಮಾರ್ಥ ಹಿಡ್ರಪ್ಪ, ಜೋಡ ಕೂಡ ಹೊತ್ತು ನಡಿಬೇಕಪ್ಪ ಅಂದ್ರೆ ಏನಾಗ್ತದೆ ಅಂತ ಕೇಳಿದ್ರೆ ಮೋಕ್ಷ ಆಗ್ತದೆ, ಕೈವಲ್ಯ ಆಗ್ತದೆ ಅಂತ ಹೇಳಿದರು. ಪ್ರವಚನ ಕೇಳಿ ಈತ ರಾತ್ರಿಗೆ ಹೆಂಗೆ 11 ಆಗ್ಯದಲ್ಲ, ಹಿಂಗೆ 11 ಗಂಟೆಗೆ ಮನೆಗೆ ಹೋಗುವಾಗ ಆ ಹಾದಿ ಮಗಲಾಗ ಒಂದು ಬಾವಿ ಇತ್ತತ್ರಿ, ಹಾಳು ಬಾವಿ. ಕತ್ಲ್ಯಾಗ ಕವನಾಳದಾಗ ಏನು ಮಾಡ್ದ ಅಂತ ಕೇಳಿದ್ರೆ ಕಾಲು ಜಾರಿ ಬಾಯಾಗ ಬಿದ್ದವು. ಪ್ರವಚನ ಕೇಳಿ ಹೋಗುವಾಗ ಕಾಲು ಜಾರಿ ಬಾಯಾಗ ಬಿದ್ದ. ಗಾಬರಿಯಾಗಿ ಬಾಯಾಗ ಬಿದ್ದರೆ ನನ್ನ ಪ್ರಾಣ ಹೋಗ್ತೈತೆ ತಿಳ್ಕೊಂಡು ದಂಡ್ಯಾಗ ಒಂದು ಗಿಡ ಇತ್ತು. ಆ ಗಿಡದ ಬೇರು ಜೋತು ಬಿದ್ದಿದ್ದು ಬಾವ್ಯಾಗ. ಆ ಗಿಡದ ಬೇರು ಹಿಡ್ಕೊಂಡು ಹೊತ್ತು ತನಕ ಬಾಯಾಗ ಜೋತು ಬಿದ್ದೆವ, ಕೆಳಗೆ ಹೋಗಲಿಲ್ಲ ಬಾಯಾಗ. ಒದರ್ದ ಯಾರು ಬರ್ಬೇಕು? ರಾತ್ರಿ ಯಾರೂ ಬರಲಿಲ್ಲ. ರಾತ್ರಿ ಏನು ಪ್ರವಚನ ಹೇಳ್ತಿರಲ್ಲ ಗುರುಗಳು, ಅವರೇ ಮುಂಜಾನೆ ತಂಬಿಗೆ ಕೈಯಾಗ ಹಿಡ್ಕೊಂಡು ಹೊರಗೆ ಹೊಂಟಿದ್ರು. ಅಲ್ಲೇ ಹಾದಿ ಹಿಡಿದು ಯಾರೋ ಒದರೋ ಧ್ವನಿ ಕೇಳಿದ ಕೂಡಲೇ ಹೋಗಿ ಹಿಂಗೆ ಬಾವಿ ಒಳಗೆ ಹಣಿಕೆ ಹಾಕಿ ನೋಡಿದ್ರು. ಅಲ್ಲ ಇವನು ಈ ಅಜ್ಜ ರಾತ್ರಿ ಪ್ರವಚನಕ್ಕೆ ಬಂದಿದ್ದ. ಪ್ರವಚನ ಕೇಳಕ್ಕೆ ಬಂದಂಥವನೇ ಅಜ್ಜ ಅದಾನ, ಬಾಯಾಗ ಬಿದ್ದಾನಲ್ಲ ಅಂತ ತಿಳ್ಕೊಂಡು ನೀ ಏನು ಕಾಳಜಿ ಮಾಡಬೇಡಪ್ಪ, ನಿಮ್ಗೆ ಮ್ಯಾಲೆ ತಕ್ಕೋತೀನಿ, 1 ನಿಮಿಷ ಸಮಯ ಕೊಡು ಅಂದ. ಆ ಅಜ್ಜ ಪ್ರವಚನ ಹೇಳು ಅಜ್ಜ ತಲೆ ಮೇಲೆ ಏನು ಪೇಟ ಇತ್ತಲ್ಲ, ಆ ಪೇಟ ತೆಗೆದು ಹಿಂಗೆ ಬಾವಿ ಒಳಗೆ ಬಿಟ್ಟು ಒಂದು ತುದಿ ಹಿಡ್ದಾನ ಅಜ್ಜ ಮ್ಯಾಲೆ, ಒಂದು ತುದಿ ಪೇಟ ತುದಿ ಅಲ್ಲಿ ಒಳಗೆ ಬಿಟ್ಟಾನ ಬಾವ್ಯಾಗ. ಏನು ಹೇಳ್ತಾ ಇದ್ದಾನಂತ ಕೇಳಿದ್ರೆ, ನೀ ಏನೂ ಕಾಳಜಿ ಮಾಡಬೇಡ, ಆ ಪೇಟ ಕೈ ಒಳಗೆ ಹಿಡಿ, ನಾನು ನಿನಗೆ ಮ್ಯಾಲೆ ಜಕ್ಕೊಂಡು ತಗೋತೀನಿ ಅಂದ. ಅವ ಏನು ಮಾಡಿದ ಅಂತ ಕೇಳಿದ್ರೆ ಅವ್ರ ಪ್ರವಚನ ಹೇಳಿದ್ದ ನೆನಪಾದ ಅವನಿಗೆ ತಲೆ ಒಳಗೆ. ರಾತ್ರಿ ಒಂದು ಕೈಯಾಗ ಪ್ರಪಂಚ ಹಿಡಿ, ಇನ್ನೊಂದು ಕೈಯಾಗ ಪಾರಮಾರ್ಥ ಹಿಡಿ ಅಂತ ಏನು ಗುರುಗಳು ಹೇಳಿದ್ರಲ್ಲ,
ಇವ ಏನು ಮಾಡ್ದಂತ ಕೇಳಿದ್ರೆ ಒಂದು ಕೈಯಾಗ ಅವ್ರ ಮ್ಯಾಲೆ ಬಿಟ್ಟಿದ್ದು ಪೇಟ ಹಿಡ್ದಾನ, ಇನ್ನೊಂದು ಕೈಯಾಗ ಗಿಡದ ಬೇರೆ ಹಿಡ್ದಾನ ಗಚ್ಚಂಗೆ. ಮ್ಯಾಲಿತ್ತು ಜಗ್ಗಾಕತ್ತಾರ ಅವರು. ತಾಸು ಬರೋ ಒಂದು ಗಂಟಾ ತನಕ ಮ್ಯಾಲೆ ಜಗ್ಗಿ 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 ಸಾಕಾಯ್ತು. ಅಲ್ಲೋಪ ಎಷ್ಟೊತ್ತನ ಆತು ನಿನಗೆ ಜಗ್ಗಾಕತ್ತೀನಿ ಮ್ಯಾಲೆ ಬರುವಲ್ಲಿ ಏನು ಮಾಡಕತ್ತಿ ಅಂತ ಹಿಂಗೆ ಹಣಿಕೆ ಹಾಕಿ ನೋಡ್ತಾರೆ ಗುರುಗಳ ಮ್ಯಾಲೆ ನಿತ್ತು. ಒಂದು ಕೈಯಾಗಿ ಗುರುಗಳು ಬಿಟ್ಟಿದ್ದು ಪೇಟ ಹಿಡ್ದಾನ, ಇನ್ನೊಂದು ಕೈಯಾಗ ಗಿಡದ ಬೇರೆ ಹಿಡ್ದಾನ ಗಚ್ಚಾಗಿ. ಹಿಂಗ್ಯಾಕೋ ಅಜ್ಜ ಆ ಗಿಡದ ಬೇರೆ ಬಿಟ್ಟಂದ್ರೆ ಮ್ಯಾಲೆ ಬರ್ತಿ, ಬಿಡೋದನ್ನ ಗಿಡದ ಬೇರೆ ಅಂದಾಕ್ರ ಅವ ಅಂತಾನ. ರಾತ್ರಿ ಪ್ರವಚನ ಹೇಳಿದವ್ರು ನೀವೇ ಇಲ್ಲ. ಒಂದು ಕೈಯಾಗ ಪ್ರಪಂಚ ಹಿಡಿ, ಇನ್ನೊಂದು ಕೈಯಾಗ ಪಾರಮಾರ್ಥ ಹಿಡಿ ಅಂತ ಹೇಳಿರಿ. ಅದಕ್ಕಾಗಿ ಒಂದು ಕೈಯಾಗ ಗಿಡದ ಬೇರೆ ಹಿಡ್ದೀನಿ, ಒಂದು ಕೈಯಾಗ ನೀವು ಪಟಕ ಹಿಡ್ದೀನಿ ಜಗ್ರಿ ಮ್ಯಾಲೆ. ಇನ್ನೂ ಇಂಥವ್ರು 10 ಮಂದಿ ಬಂದ್ರೆ ಮ್ಯಾಲೆ ಬಂದ ಇಲ್ಲ. ನಮ್ಮದು ಹಿಂಗೆ ಆಗೈತಿ. ಇಲ್ಲಿ ಕುತ್ತೇವು ಬೀರದೇವ್ರ ಸನ್ನಿಧಾನದೊಳಗೆ, ಇಲ್ಲಿ ಕುತ್ತೇವು ಬೀರಣ್ಣ ಮುತ್ತನ ಗುಡಿ ಹಾಕಿ ಕುತ್ತೇವಿ, ಜಾತ್ರೆ ಮಾಡಕತ್ತೇವಿ. ಅಲ್ಲಿ ಮನೆ ಕಡೆ ದನ ಹೆಂಗೆ, ಕರ ಹೆಂಗೆ, ಮೇವು ಹೆಂಗೆ, ಅಮುಕ್ ತಮುಕ್ ಅವು ಇವು ಅದಾವೆ ತಲೆಯಾಗ. ಅವೆಲ್ಲ ತಲೆಯಾಗಿನ ಮೆಮ್ರಿ ಒಳಗಿಂದ ಎಲ್ಲ ಒಂದು ಕ್ಷಣ ಅಂದಾರ ಅವರು ಮಹಾತ್ಮರು. ಎಲ್ಲ ಬಿಡ್ರಿ ಅಂತ ಯಾರು ಅಂದಿಲ್ಲ, ಪ್ರಪಂಚ ಮಾಡಬೇಡ್ರಿ ಅಂತ ಯಾರು ಅಂದಿಲ್ಲ, ಪ್ರಪಂಚದ ವ್ಯವಹಾರ ಬಿಡ್ರಿ ಅಂತ ಯಾರು ಹೇಳಿಲ್ಲ. ಒಂದು ಕ್ಷಣ ಅವತನ ಮರ್ತು ಇಲ್ಲಿ ಬೀರದೇವ್ರ ಸನ್ನಿಧಾನದಾಗ ಕೂತ್ರಿ ಅಂದ್ರೆ ನಿಮ್ಗೊಂದು ಮಾತು ಹೇಳ್ತೀನಿ ಈ ವೇದಿಕೆ ಮುಖಾಂತರ. ಒಂದೇ ಕ್ಷಣ ಪ್ರಪಂಚ ಮರ್ತು ಇಲ್ಲಿ ಪಾರಮಾರ್ಥದಾಗ ಕೂತ್ರಿ ಅಂದ್ರೆ ಬೀರದೇವ್ರ ಭಂಡಾರ ನಿಮ್ಮ ಪಾಲಿಗೆ ಬಂಗಾರ ಆಗ್ತೈತೆ. ಅದ್ರಾಗ ಎರಡನೇ ಮಾತೇ ಇಲ್ಲ. ಭಂಡಾರ ಅಲ್ಲದು ಬಂಗಾರ, ಅದು ಭಂಡಾರ ಅಲ್ಲದು ಬಂಗಾರ. ರೊಕ್ಕ ಕೊಟ್ರೆ ಬಂಗಾರ ಸಿಗ್ತೈತೆ, ಹೋಗೋಣ. ಹೆಂಗಾಗ್ಯದ್ರಿ ತಲೆ? 150ಕ್ಕೆ ಬಂದದ. ಮತ್ತು ಪುಣ್ಯವಂತರು ನೀವು. ಮಾನಿ 180 ಆಗಿತ್ತು. ಮಾನಿ 180ಕ್ಕೆ ಹೋಗಿತ್ತು. ಮತ್ತು 30 ಸಾವಿರ ಕಡಿಮೆ ಮಾಡ್ಯಾರ ಅಂದ್ರೆ ತಗೊಳ್ಳಿ ಅಂತ. ನೀವೇನು ತಗೊಳ್ಳೋ ಕಂಪ್ನಿನ ಅಲ್ಲಿ ನೀವು ಯಾರು ನೀವೇನು ಬೀರಣ್ಣದೇವ್ರ ಕಂಪ್ನಿ ಅದ, ನೀವು ಬಂಗಾರ ತೊಗೊಳ್ಳೋ ಕಂಪ್ನಿ ಅಲ್ಲಿ ನೀವು ಏನೇ 5,000 ಬಂದ್ರೆ ಶಿವ ಏನು ಮನೆ ಅದ, ನನಗೆ ಹೇಳಬೇಕಾಗಿಲ್ಲ, ನಿಮ್ಗೆ ಗೊತ್ತಾಕೈತಿ. ಬಂಗಾರ ತೊಗೊಳ್ಳೋ ಕಂಪ್ನಿ ಅವ್ರು ನೋಡು ಯಾರ್ರಿ, ನಮ್ಮ ಅವ್ವಗಳು ಇರಲಿ. ಬಂಗಾರ ಸಿಕ್ಕಿತ್ತು, ರೊಕ್ಕ ಕೊಟ್ಟು ಕೂಡಲಿ ಅಂಗಡಿಯಾಗ ಹೋಗಿ ಭಂಡಾರ ಸಿಗೋದು ಭಾಳ ಕೆಟ್ಟ ದುರ್ಲಭದ. ಇವತ್ತೇನು ಇಲ್ಲಿ ದೇವ್ರೊಳಗೆ ಕೂಡ್ಯಾವು, ಇವತ್ತು ಇಲ್ಲೇನು ಬೀರಣ್ಣ ದೇವ್ರ ಜಾತ್ರೆ ಮಾಡ್ಯಾರಿ, ಇಲ್ಲೇನು ಪಲ್ಲಕ್ಕಿ ಉತ್ಸವ ಆಗ್ಯದ, ಇಲ್ಲೇನು ಭಂಡಾರ ಲೂಟಿ ಆಗ್ಯದ. ಇಲ್ಲಿದೊಂದಿಷ್ಟು ಭಂಡಾರ ಪದರ ಕಟ್ಕೊಂಡು ಉಡ್ಯಾಕ ಕಟ್ಕೊಂಡು ಅಭಿಮಾನದಿಂದ ಇದು ಬೀರಣ್ಣ ದೇವ್ರ ಭಂಡಾರ. ಈ ಭಂಡಾರ ನಮ್ಮ ಪಾಲಿಗೆ ಬಂಗಾರ ಆಗಲಿ ಅಂತೇಳಿ ಅಂತಃಕರಣಪೂರ್ವಕವಾಗಿ ಬೀರಣ್ಣ ದೇವ್ರಿಗೆ ನಮಸ್ಕಾರ ಮಾಡಿ ಭಂಡಾರ ಉಡ್ಯಾಕ ಕಟ್ಕೊಂಡು ಮನೆಗೆ ಒಯ್ದು ಮನ್ಯಾಗ ಹೊಲದಾಗ ಹೊಡೆದ್ರಿ ಅಂದ್ರೆ ವರ್ಷ ತುಂಬದ್ರೊಳಗೆ ಮುಂದಿನ ಜಾತ್ರೆಯೊಳಗೆ ಬಂಗಾರ ಹೊಗೆ ಆಯ್ತದ ನಿಮ್ಮ ಮನ್ಯಾಗ ಹೊಲದಾಗ. ಅಷ್ಟು ತಾಕತ್ತೈತೆ ಅದ್ರಾಗ ಭಂಡಾರ ಇಡೀ ಜಗತ್ತೇ ಗಳಿಸ್ಯದ. ಏನು ಹೇಳ್ತಾರ ಪರಂಪರೆ ಒಳಗೆ, ಸಿದ್ಧ ಪರಂಪರೆ ಅಂತ ಕೇಳಿದ್ರೆ ಅಮ್ಮೋಘ ಸಿದ್ಧಂದು ಕೇಳರಿ ವಿಸ್ತಾರ, 400 ಧರ್ಮರಿಗೆ 21 ಧರ್ಮರು 101 ಕೋರ, 1000 ಮಠದಲ್ಲಿ ಶತಕೋಟಿ ಅವತಾರ, ನಾಡಿಗೆ ಜಾಲ ಹಾಕಿ ಗಳಸ್ಯಾನ ಭಕ್ತರಂತ. ನಾಡಿಗೆ ನಾಡಗೌಡ ಅನ್ಸ್ಕೊಂಡು ಅಮ್ಮೋಘ ಸಿದ್ಧ ಏನೂ ಇಲ್ಲ. ಅಂಗೈಟ್ಟು ನೆಲ ಅವನ ಹೆಸರು ಮೇಲೆ ಇದ್ದಿತ್ತಿಲ್ಲ. ಎಟ್ರಿ ಅಂಗೈಟ್ಟು ನೆಲ ಅವನ ಹೆಸರು ಮೇಲೆ ಇಲ್ಲ. ನಾಡಿಗೆ ನಾಡಗೌಡ ಅನ್ಸ್ಕೊಂಡು ನಾಡನ್ನೇ ಆಳಿದವ ಅಮ್ಮೋಘ ಸಿದ್ಧ. ಬೀರದೇವರ ಅವನ ಹೆಸರಲ್ಲಿ ಎಲ್ಲಾರು ಏನಾರ ಉತ್ತಾರಿತ್ತ ಮನೆ ಹೊಲ ಏನ್ರಿ ಇಲ್ಲ. ಇಡೀ ಜಗತ್ತಿಗೆ ಜಾಲ ಹಾಕಿ ಇವತ್ತು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತಮಿಳ್ನಾಡು, ಗೋವಾ 5 ರಾಜ್ಯದಾಗ ಹೋದ್ರೆ ಎಲ್ಲಿ ಮೂಲ್ಯಾಗ ಎಲ್ಲಿ ಹೋಗ್ರಿ, ರೇವಣ ಸಿದ್ಧ ಅದಾನ, ಅಮ್ಮೋಘ ಸಿದ್ಧ ಅದಾನ, ಬೀರದೇವ್ರ ಅದಾನ, ಮಳೆಗರ ಅದಾನ. ನಾಡ ಮೇಲೆ ಇವತ್ತು ವರ್ತಮಾನ ಕಾಲದೊಳಗೊಂದು ಮಾತು ಮಾತಾಡ್ತೀನಿ. ನಾಡಿನ ಮೂಲೆ ಎಲ್ಲೇ ಹೋದರೂ ಕೂಡ, ಯಾವುದೇ ಊರಿಗೆ ಹೋದರೂ ಕೂಡ ಅಲ್ಲಿ ಒಬ್ಬರು ಇಬ್ಬರು ಸಿದ್ಧರು ಅದಾರೆ. ಅಲ್ಲಿ ಭಂಡಾರ ಜಾತ್ರೆ ನಡೆದೈತೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ನಮ್ಮ ಹಿರಿಯರು ಒಂದು ಮಾತು ಹೇಳಿದ್ರಲ್ಲ, ನೀವು ಯಾರೂ ಆ ಮಾತಿಗೆ ಲಕ್ಷ ಕೊಟ್ಟಿತ್ತಿಲ್ಲ. ನಮ್ಮ ಹಿರಿಯರು ಮಾತಾಡುವಾಗ, ನಮ್ಮ ಶರಣರು ಹಿರಿಯರು ಮಾತಾಡುವಾಗ ನೀವು ಯಾರೂ ಮಾತಿಗೆ ಲಕ್ಷ ಕೊಟ್ಟಿತ್ತಿಲ್ಲ. ಯಾಕೆ? ಏನೋ ಊಟ ನಡೆದಿತ್ತು, ಗದ್ಲಿತ್ತು, ಹಿಂಗೆ ಇರ್ತೈತಿ. ಒಂದು ಮಾತು ಹೇಳಿದ್ರಲ್ಲ ಅವರು, ಇವತ್ತು ನಡಿಬೇಕಾಯ್ತಂದ್ರೆ ಇದಕ್ಕೆ ಕಾರಣ ಏನು, ಇದು ಇಷ್ಟು ವೈಭವದಿಂದ ಬೀರದೇವ್ರ ಜಾತ್ರೆ ಇದು ನಡೆದೈತಪ್ಪ ಗೊಟ್ಟಾಳ ಗ್ರಾಮದಾಗ ಅಂದ್ರೆ ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಇದಕ್ಕೆ ಯಾರ ಪುಣ್ಯ ಅಂತ ಕೇಳಿದ್ರೆ, ಆ 1000 ವರ್ಷ ಬೀರದೇವರ ತಪಸ್ಸು ಮಾಡಿರ್ತಕ್ಕಂಥ ತಪಸ್ಸಿನ ಫಲ ಇವತ್ತು ಏನು ಮಾಡ್ಲಕತ್ತದಿತ್ತಪ್ಪ ಅಂದ್ರೆ ನಿಮ್ಮನ್ನು ಇಲ್ಲಿ ಕೂಡಿಸ್ಯದ. 1000 ವರ್ಷ ಅವರಿಗೆ ಇತಿಹಾಸದೊಳಗೆ ಈ ಸಿದ್ಧರ ಇತಿಹಾಸ ಹೆಂಗದ ಅಂತ ಕೇಳಿದ್ರೆ, ಎಂತ ಭೂಮಿ ಹುಟ್ಟ್ಯದ ಅಂತ ಹುಟ್ಟ್ಯಾರ ಇವರು. ಕೇಳ್ರಿ, ತಮ್ಮ ಗದ್ದ ಮಾಡಬೇಡ್ರಿ, ಇದು ಜಾತ್ರೆಗೆ ಹಿಂಗೆ ಆಗುದೆ. ಒಂದು ಮಾತಾಡ್ತೀನಿ ಕೇಳಿ, ಎಂದ ಭೂಮಿ ಹುಟ್ಟದ ಅಂದು ಹುಟ್ಟ್ಯಾರಿ ಅವ್ರು ಸಿದ್ಧರಲ್ಲ. ಕೆಲವರು ಏನೋ ಮಾಡ್ಕೊಂಡು ಗದ್ದಲ ಹೇಳಿಸ್ಯಾರ ಅವರು. ಅವು ಗದ್ದಲೆಲ್ಲ ಸುಳ್ಳವು, ಅವೆಲ್ಲ ಗದ್ದಲ ಸುಳ್ಳ.
ಇವ್ರು ನಿನ್ನೆ ಮೊನ್ನೆ ಹುಟ್ಟ್ಯಾರಂತ ಇತಿಹಾಸ ಇಲ್ಲ. ಭೂಮಿ ಎಂದು ಹುಟ್ಟ್ಯದ ಅಂದು ಹುಟ್ಟ್ಯಾರ, ಭೂಮಿ ಎಲ್ಲಿ ತನಕ ಇರ್ತದ ಅಲ್ಲಿ ತನಕ ಇರ್ತಾರ. ಒಂದು ಮಾತು ಬರ್ತದೆ, ಕೆಟ್ಟ ಕಲಿಯುಗದೊಳಗೆ ಕಲಿ ಕಟ್ಟಿ ಏರಿ ಧರ್ಮ ನ್ಯಾಯ ಸುಳ್ಳಾದರೂ ಕೂಡ ಸಿದ್ಧಾಟಿಗೆ ಸುಳ್ಳಾಗುವುದಿಲ್ಲ ಅಂತ ಹಿಂಗೆ ಪ್ರಮಾಣ ಐತೆ. ಅದು ಕೈಲಾಸದೊಳಗೆ ಪ್ರಮಾಣದ ಅಮೋಕ್ಷದ ಪರಮಾತ್ಮ ಆಶೀರ್ವಾದ ಮಾಡಿದಾನು. ಕೈಲಾಸದೊಡೆಯ ಭೂಲೋಕದೊಳಗೆ ಕಲಿ ಕಟ್ಟಿ ಏರಿ ಧರ್ಮ ಸುಳ್ಳಾಗ್ಬೋದು, ನ್ಯಾಯ ಸುಳ್ಳಾಗ್ಬೋದು, ಆದರೆ ಸಿದ್ಧಾಟಿಗೆ ಒಟ್ಟ ಸುಳ್ಳಾಗೋದಿಲ್ಲ. ತಗೋ ಸರ್ವ ಸಾಹಿತ್ಯ ಭೂಲೋಕಕ್ಕೆ ಹೋಗು, ನಿನ್ನಿಂದ ಧರ್ಮ ರಕ್ಷಣೆ ಆಗಲಿ ಅಂತ ಆಶೀರ್ವಾದ ಮಾಡಿದಂತ. ಹೋಮದ ಕಂಬಳಿ ಕೊಟ್ಟು, ನಿಮದ ಬೆತ್ತು ಕೊಟ್ಟು, ಪ್ರಸಾದ ಗಂಟು ಕೊಟ್ಟು, ಮಳೆ ಕೀಲು ಕೊಟ್ಟು, ಬೆಳೆ ಕೀಲು ಕೊಟ್ಟು, ಕಾಮಧೇನು ಕೊಟ್ಟು, ಕಲ್ಪವೃಕ್ಷ ಕೊಟ್ಟು, ಬಡವಗ ಭಾಗ್ಯ ಕೊಟ್ಟು, ಬಂಜಿಗೆ ತೊಟ್ಲ ಕೊಟ್ಟು, ಒಡ್ಡಿ ವಾಲಗೆ ಶಿವಸ್ಥಾನ ಕೊಟ್ಟು, ಕಂಚಿನ ಕೈತಾತ್ ಕೊಟ್ಟು, ನಗಾರಿ ನವಬೆತ್ತು ಕೊಟ್ಟು, ಸಾಲು ಸತ್ಗಿ ಕೊಟ್ಟ, ಹಗಲ್ ಡ್ಯೂಟಿಗೆ ಕೊಟ್ಟ, ಮುಂದೆ ನಂದಿ ಕೋಲ್ ಕೊಟ್ಟ, ಸಂಗಾಟ ಸಾವಿರ ಆಳಿನ ಸರ್ದಾರ್ ಭೂತಕೇತನ ಗಂಡ ಬಯಲು ಬುತಾಳ ಸಿದ್ಧಂತ ಕೈಲಾಸದೊಳಗೆ ಕಾಮಧೇನುವನ್ನು ಕಾಯ್ತಿದ್ದ. ಆ ಬುತಾಳ ಸಿದ್ಧನ ಸೇವಾಕಂತ ಕೊಟ್ಟು ಪರಮಾತ್ಮ ಭೂಲೋಕಕ್ಕೆ ಎದಕ್ಕೆ ಕಳಿಸಿದ ಅಂತ ಕೇಳಿದ್ರೆ, ಧರ್ಮ ಸುಳ್ಳಾದ್ರೆ ಆಗ್ಬೋದು, ನ್ಯಾಯ ಸುಳ್ಳಾದ್ರೆ ಆಗ್ಬೋದು, ಆದರೆ ಸಿದ್ಧಾಟಿಗೆ ಸುಳ್ಳಾಗಂಗಿಲ್ಲ. ಇದು ಸಿದ್ಧಾಟಿಗೆ ಜೀವಂತ ಇರ್ತದೆ ಭೂಮಿ ತಲೆ ಮೇಲೆ ಹೋಗಂತ ಪರಮಾತ್ಮನ ಅಪ್ಪಣೆಗೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಅವ್ರು ತಪಸ್ಸು ಮಾಡಿರ್ತಕ್ಕಂಥ ತಪಸ್ಸಿನ ಫಲ. ಸಾವಿರಾರು ವರ್ಷ ವೀರದೇವರ ಚರಿತ್ರೆ ಒಳಗೆ ನೀವು ನೋಡಿದ್ರೆ ಎಂಥ ತಪಸ್ಸು ಮಾಡಿದಾನಂದ್ರೆ, ಅವತಾರಿ ಪುರುಷ ಮರ್ತ್ಯಮಂಡಲದೊಳಗೆ ದುಷ್ಟಶಕ್ತಿ ಸಂಹಾರ ಮಾಡೋ ಸಲುವಾಗಿ ಬಂದಿದ್ದ.